कर्नाटक सीमावर्ती भागामध्ये बेकायदेशीर मटका व डिजिटल चक्र जुगाराच्या जाळ्यामध्ये तरुण वर्ग अडकत असून रस्त्याच्या कडेलाच लाखो रुपयांचे अवैध व्यवहार सुरू असल्याचा धक्कादायक प्रकार समोर आलाय। कर्नाटक सीमेवर सुरू असलेल्या या बेकायदेशीर धंद्यांना जणू काही कुठलाच ब्रेक नसल्याचं चित्र आहे। समाजकंटकांनी कर्नाटक सीमेलाच आपला क्लब बनवत मटका, डिजिटल चक्र जुगार तसेच बेकायदेशीर दारू विक्री सुरू केली आहे। महाराष्ट्रातील सांगली जिल्ह्यातील जत तालुक्याच्या सिंधुदुर्ग सीमेलगत कर्नाटक सीमेपासून अवघ्या 100 फूट अंतरावरच हे बेकायदेशीर अड्डे थाटलेले आहेत। या गंभीर प्रकारामुळे तरुण पिढी बर्बाद होत असून संबंधित यंत्रणा कारवाई करणार का असा सवाल उपस्थित होत आहे। ಏನು ಸಮಸ್ಯೆ ಇಲ್ಲಿ ಸಮಸ್ಯೆ ಸರ್ ಈಗ ಒಂದ ಸಮಸ್ಯೆ ಆಗಿದೆ ಸರ್। ಈ ಊರೆಲ್ಲ ದಾರು ಮಾರುದು ಊರೆಲ್ಲ ಒಟ್ಟ ಎಲ್ಲ ಪಟ್ಟಿ ಅಂಗಡಿ ಸರ್ ಸಿಂಧೂರ ಪಟ್ಟಿ ಅಂಗಡಿ ದಾರು ಇಲ್ಲ ದಾರು ಕಡೆ ಇದೇನು ಸರ್ ಇದು ಸಿಂಧಿ ಅಂಗಡಿ ಮಟಕ ಅಂಗಡಿ ಸರ್। ಅದು ಸಿಂಧಿ ಅಂಗಡಿ ಮಟಕ ಅಂಗಡಿ ಸರ್। ಎಲ್ಲಾ ಕಡೆ ಸಿಂಧಿ ಮಾಡೋದು ಮತ್ತೆ ಗಿರ್ಮಿಟ್ಟು ಇದೆ ಗಿರ್ಮಿಟ್ ಎಲ್ಲ 100 ರೂಪಾಯಿ 10 ರೂಪಾಯಿ 100 ರೂಪಾಯಿ 10 ರೂಪಾಯಿ ಕಮಿಷನ್ ಅವ್ರು 10 ರೂಪಾಯಿ ಇದು 100 10 ರೂಪಾಯಿ ಹಚ್ಚಿರ 100 ರೂಪಾಯಿ ಕೊಡ್ತಾರೆ। ಅದ ಒಂದು 10 ನಂಬರ್ ಇರ್ತಾವ ಸರ್। ಈಗ ರೌಂಡ್ ತಿರುಗಿ ಬಂದ್ಬಿಟ್ಟು ಒಂದು ಎಲ್ಲಿ ನಿಂದಿರ್ತಲ್ಲ ಅದಕ್ಕೆ ಯಾವ ಹಚ್ಚಿರ್ತಾನಲ್ಲ ಅದಕ್ಕೆ 10 ರೂಪಾಯಿ ಕೊಡ್ತಾರೆ। ಎಲ್ಲ ಅನ್ಲೀಗಲ್ ಸರ್, ಲೀಗಲ್ ಯಾವುದೂ ಇಲ್ಲ। ಕರ್ನಾಟಕದಿಂದ ಯಾರಾದ್ರೂ ಬರ್ತಾರ? ಕರ್ನಾಟಕದವ್ರು ಆಲ್ರೆಡಿ ಎಲ್ಲರೂ ಕರ್ನಾಟಕ ಕಸ್ಟಮರ್ ಅದಾವ ಸರ್। ಎಲ್ಲ ಕಸ್ಟಮರ್ ಕರ್ನಾಟಕ ಬರ್ತಾವ್ರಿ। ನಮ್ಮಲ್ಲಿ ಮಹಾರಾಷ್ಟ್ರದಾಗ ನಮ್ಮಲ್ಲಿ ಸಿಂಧೂರು ಅಂತ ಸತ್ಯಾನಾಶ ಎಷ್ಟು ಅಂಗಡಿ ಇಲ್ಲಿ ಕಮ್ಮಿ ಒಂದು ಕಮ್ಮಿ 8-10 ಅಂಗಡಿ ಇದಾವೆ ಸರ್। 10 ಅಂಗಡಿ ಅದಾವು। ಒಂದ್ ಅಂಗಡಿಯಾಗ ಎಷ್ಟು ಕಲೆಕ್ಷನ್ ಮಾಡ್ತಾರೆ? ಒಂದ್ ಅಂಗಡಿ ದಿನ ಇಲ್ಲಂದ್ರೂ ಕಮ್ಮಿ ಒಂದು 60-70 ಸಾವಿರ ರೂಪಾಯಿ ಕಲೆಕ್ಷನ್ ಮಾಡ್ತಾರೆ। ಅಂದ್ರೆ ದಿನಕ್ಕೆ ಒಂದು 7 ಲಕ್ಷ ರೂಪಾಯಿ 7 ಲಕ್ಷ ರೂಪಾಯಿ ಇವ್ರು ಆರಾಮ್ ಮಾಡ್ತಾರೆ। ಮತ್ತೆ ಇವ್ರು ಲೀಗಲ್ ಐತ್ರ ಇನ್ಲೀಗಲ್? ಅನ್ಲೀಗಲ್ ಸರ್, ಇದೆಲ್ಲ ಲೀಗಲ್ ಯಾವುದೂ ಇಲ್ಲ। ಲೀಗಲ್ ಇತ್ತಂದ್ರೆ ಸರ್ ಇವ್ರಿಗೆ ಪರ್ಮಿಷನ್ ಬೇಕು, ಗೌರ್ಮೆಂಟ್ ಇದನ್ನು ಬೇಕು, ಗೌರ್ಮೆಂಟ್ದವ್ರು ಬಂದು ಇದನ್ನು ಎಂಕ್ವೈರಿ ಮಾಡಿರ್ಬೇಕು। ಆ ಒಂದು ಬಾರ್ ಕೊಡ್ಬೇಕಾದ್ರೆ ಇವ್ರೊಂದು ಪರ್ಮಿಷನ್ ತೊಗೊಂಡು ಬಾರ್ ಕೊಡ್ತಿರ್ತಾರೆ ಸರ್। ಪೊಲೀಸರು ಅವ್ರಿಗೆ ಏನು ಕೊಡ್ತಾರೋ ಏನು ಬಿಡ್ತಾರೋ ನಮ್ಗೆ ಅದನ್ನ ಸೆಕೆಂಡ್ರಿ ಸರ್। ನಮ್ಮ ಊರಂತರೂ ಒಟ್ಟ ಸತ್ಯನಾಶ ಸಿಡಿಸ್ಯಾರ ಸರ್ ಇವ್ರು ಒಟ್ಟು ಇಲ್ಲಿ ಬಂದ್ ಮಾಡಿಸ್ರಿ ಸರ್। ಏನು ಮಾಡ್ತೀರಿ ಮಾಡ್ರಿ ನೀವು, ಆ ಪ್ರೊಪೋಷನ್ ಅವ್ರು ಬಂದ್ರೆ ಮಾಡಲಿ, MLA ಹಚ್ಚಿರ ಬಂದ್ ಮಾಡಿಸ್ಲಿ, ನಮ್ಮ ಊರನ್ನವ್ರು ನನಗಿರೋದವ್ರು ನಡೀತೈತಿ ಸರ್, ಅದೇನು ಪ್ರಾಬ್ಲಮ್ ಇಲ್ಲ। ನಮ್ಮ ಊರ ಹೆಸರು ಕೆಡಬಾರ್ದು ಸರ್। ಇಲ್ಲಿ ನಮ್ಮ ಮನೆ ಸನಿ ಅದಾವ ಸರ್। ಈಗ ಕರ್ನಾಟಕ ಗಡಿ ಒಳಗೈತಿ ಈ ಏರಿಯಾಕ್ ಇರೋದ್ರಿಂದ ಸರ್ ಏನ್ ಉದ್ದೇಶ ರೀ? ಕರ್ನಾಟಕ ಗಡಿ ಭಾಗದಾಗ ಯಾಕೆ ಮಾಡ್ಬೇಕು? ಇವ್ರ ದೂರ ಒಳಗ್ ಮಾಡ್ಬೋದಾಗಿತ್ತಲ್ಲ ಸರ್। ಇವ್ರು ಮಹಾರಾಷ್ಟ್ರದಾಗ ರಗಡ 100 ಜಾಗ ಅದಾವ ಸರ್। ಈ ರೋಡಿಗೆ ಕಮ್ಮಿ ಇಲ್ಲಂದ್ರು ಆಕ್ಸಿಡೆಂಟ್ ಆಗಿ ನಮ್ಮ ಬ್ರದರ್ ಮನ್ರಿ ಸರ್, ಮಾಂತೇಶ್ ಪಾಟೀಲ್ ಅನ್ನೋರು ಒಟ್ಟ 17 ವರ್ಷ ಹುಡುಗ ಸರ್। ಇದ ರೋಡಿಗೆ ಸತ್ತನ್ರಿ ಸರ್ ಮನೆ। ಯಾಕ್ರಿ? ಅಂದ್ರೆ ಇದರಲ್ಲ ಸರ್, ಸಿಂಧಿ ಕುಡಿದು ಹೋಗಿ ನಿದ್ದೆ ಮಾಡ್ಕೊತ ಹೋಗ್ಯಾನ್ರಿ ಸರ್। ಅಲ್ಲಿ ಇದನ್ನ ಮನೆಕಿದ ಮಹಾರಾಷ್ಟ್ರ ಗಡಿ ಮೊದ್ಲ ನೀರಾವರಿ ಯೋಜನೆ ಇಲ್ಲ, ಏನಿಲ್ಲ ಸರ್। ಇದ ಬಡತನ ಪರಿಸ್ಥಿತಿದಾಗ ಜೀವನನ ಈ ಸಿಂಧೂರವ್ರು ಯಾರು ನೋಡಂಗಿಲ್ಲ ಮೊದಲು ತಿರುಗಿರಿ ಅಂತದ್ರಾಗ ಇಂಥದ್ದು ಮಾಡ್ಕೋತ ಕೂತ್ರೆ ಸರ್ ಜೀವನ ಹೆಂಗೆ ಆಗೋದ್ರಿ ಇಲ್ಲಿ ನಮ್ದು ಅಂತ। ನಮ್ದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸರ್ ನಮ್ದು ಹೊಲ ಇಲ್ಲೇ ನಂದು ಏರಿಯಾನ ಇದೆ ರೀ। ಅವ್ಯವಹಾರ ಅನ್ರಿ ಸರ್। ಹೆಣ್ಮಕ್ಳು ಎದ್ದು ಸಂಡಾಸ್ಕೊಳಕ್ಕೆ ಇವ್ರಿಗೆ ಟೈಮ್ ಇಲ್ಲ ಸರ್। ಇವ್ರು ಹೇಳ್ಬೇಕ್ರಿ ಎದ್ದು ಸಂಡಾಸ್ ಬರಕ್ಕೆ ಇದನ್ನ ಇಲ್ರಿ, ಇವ್ರಿಗೆ ಟೈಮ್ ಕೊಡಂಗಿಲ್ಲ ಇವ್ರು। ಮುಂಜಾನೆ ಎದ್ರ ಪ್ಲೇಸ್ ಅಲ್ಲಿ ಇದನ್ನ ಹೆಣ್ಮಕ್ಳು ಸಂಡಾಸ್ ಕೂತಿರ್ತಾರೆ ಹೊಲ್ದಾಗದು, ಇವ್ರು ಸಿಂಧಿ ತೊಗೊಂಡೋಗಿ ಸರ್ ಅಲ್ಲಿ ಕುಂತಿರ್ತಾರೆ ಇವ್ರ ದಂಧ ಮಾಡೋ ಲಕ್ಷಣ ಇವ್ರು ಸರ್। ಎಲ್ಲ ಕಡೆ ಪ್ಲಾಸ್ಟಿಕ್ ಬೀಳ್ತಾವ ಸರ್। ಇವರು ದನಗಳು ತಿರ್ಗಾಡ್ತಾವ, ಇಲ್ಲಿ 10 ದನಗಳು ತಿರ್ಗಾಡ್ತಾವ ಸರ್। ನಮ್ದು ಅಟ್ಟತನಲ್ಲ 50 ಮಂದಿ ಮನೆತಂದ ದನಗಳು ತಿರ್ಗಾಡ್ತಾವ್ರಿ। ಯಾವ ದನಗಳ ಪರಿಸ್ಥಿತಿ ನಮ್ಮ ಪರಿಸ್ಥಿತಿ, ನಮ್ಮ ಜೀವನ ಹೆಂಗೆ ಸರ್? ಏನ್ ಅಪೇಕ್ಷೆ ಏನ್ ಮಾಡ್ತೀರಿ? ಅಪೇಕ್ಷೆ ಏನು ಸರ್ ಏನಿಲ್ರಿ, ಎಲ್ಲ ಬಂದ್ ಮಾಡಿಸ್ಬೇಕು। ಇವೆಲ್ಲ ಅವ್ಯವಹಾರಗಳನ್ನ ಬಂದ್ ಮಾಡ್ಬೇಕು ಸಿಂಧೂರದಾಗ ಸರ್। ಇದೊಂದೇ ಅಪೇಕ್ಷೆ ಐತಿ, ಮತ್ತೊಂದು ಏನಿಲ್ಲ। ಸದಾಶಿವ ಸೌದಿ ಅಂತ ಸರ್ ನಂದು, ಎಲ್ಲ ಬಂದ್ ಮಾಡಿಸ್ಬೇಕು ಇಟ್ಟ ಸರ್ ನಮ್ದೇನು ಮತ್ತೊಂದೇನು ಉದ್ದೇಶ। अजित खोत, KMM मराठी, अथनी।